ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ನಾನು ನಿಮ್ಮ ಕುಸುಮ ಆಚಾರ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕುಸುಮಾಸ್ ಕಿಚನ್. ನಾನಿವತ್ತು ಮಾಡ್ತಿರೋ ರೆಸಿಪಿ ಬಂದು ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ. ಏನೇನು ಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಚಿತ್ರಾನ್ನಕ್ಕೆ ಆಲ್ಮೋಸ್ಟ್ ಹಾಕೋ ಐಟಮ್ಸ್ಗಳೇ ಇರುತ್ತಲ್ಲ, ಅದನ್ನೇ ಹಾಕಬೇಕು. ಅದರಲ್ಲಿ ಸ್ವಲ್ಪ ಸ್ಪೆಷಲ್ ಅಂದರೆ ಹೇಳ್ತೀನಿ ನಿಮಗೆ ನಾನು. ಈರುಳ್ಳಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು, ಹಾಗೆ ಕಾಯಿ, ಹಾಗೆ ಸಾಸಿವೆ, ನೆಕ್ಸ್ಟು ಜೀರಿಗೆ, ಹಾಗೆ ಸ್ವಲ್ಪ ಉದ್ದಿನಬೇಳೆ ತೊಗೊಳ್ಳಿ, ಕಡಲೆಬೇಳೆ, ಮೇಯ್ನ್ಲಿ ಕಡಲೆ ಬೀಜ, ಆ್ಯಂಡ್ ನಾನೊಂದು ಆ್ಯಡಪ್ ಮಾಡ್ತೀನಿ, ನೀವು ಬೇಕಾದ್ರೆ ಸ್ಕಿಪ್ ಮಾಡಿ, ಗೋಡಂಬಿ. ಓಕೆ, ಈಗ ನಾವು ಅದನ್ನು ಸ್ಟಾರ್ಟ್ ಮಾಡೋಣ. ಫಸ್ಟು ಒಂದು ಬಾಣಲಿ ತೊಗೊಳ್ಳಿ. ಬಾಣಲಿ ಇಟ್ಟು ಸ್ಟವ್ ಹಚ್ಚಿ ಅದು ಹೀಟಾಗಲಿ. ಓಕೆ, ಈಗ ಬಾಣಲಿ ಹೀಟಾಗಿದೆ. ಫಸ್ಟು ಆಯಿಲ್ ಹಾಕೋಣ. ಫಸ್ಟು ಆಯಿಲ್, ನಂತರ ಆಯಿಲ್ ಹೀಟಾಗಲಿ. ಈ ಎಣ್ಣೆ ಕಾಯ್ದಿದೆ. ಓಕೆ, ಫಸ್ಟ್ ಸ್ಟೆಪ್ಪು ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಆಗ್ತಿದ್ದಂಗೆ ಜೀರಿಗೆ ಹಾಕೋಣ. ಎಲ್ಲ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕಿ ಸಾಕು. ಓಕೆ, ಸಾಸಿವೆ ಜೀರಿಗೆ ಹಾಕ್ತಿದ್ದಂಗೆ ಚಿಟಪಟ ಸೌಂಡ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟು ಉದ್ದಿನಬೇಳೆ ಹಾಕಿ. ಉದ್ದಿನಬೇಳೆ ಹಾಕ್ತಿದ್ದಂಗೆ ಕಡಲೆಬೇಳೆ, ನಂತರ ಗೋಡಂಬಿ. ನೀವು ತುಪ್ಪದಲ್ಲಿ ಹುರ್ಕೊಂಡು ಕೂಡ ಹಾಕೋಬೋದು. ನಾನು ಇದರಲ್ಲೇ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟ್ ಕಡಲೆ ಬೀಜ, ಸೊ ಇದೆಲ್ಲ ಫುಲ್ಲು ನೀಟಾಗಿ ಫ್ರೈ ಆಗಬೇಕು. ಸಿಮ್ಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಕ್ರಿಸ್ಪಿಯಾಗಿರುತ್ತೆ. ಸ್ವಲ್ಪ ಚಿಟಪಟ ಅಂತಿದೆ. ಆಲ್ಮೋಸ್ಟ್ ಫ್ರೈ ಆಯ್ತಿದು. ಇದು ನೆಕ್ಸ್ಟ್ ಆಗ್ತಿದ್ದಂಗೆ ಯಾವುದೇ ಒಗ್ಗರಣೆ ಆದರೂ ನೀವು ಸಿಮ್ಮಲ್ಲಿ ಇಟ್ಕೊಂಡು ಮಾಡೋದು ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಯಾವುದು ಸಿಹಿಯಲ್ಲ, ಆವಾಗ ಅಡುಗೆ ಕೂಡ ಚೆನ್ನಾಗಿರುತ್ತೆ. ಓಕೆ, ಇದು ಫ್ರೈ ಆಗ್ತಿದ್ದಂಗೆ ನೆಕ್ಸ್ಟ್ ಐಟಮ್ ಬಂದು ಮೆಣಸಿನ್ಕಾಯಿ ಹಾಕಬೇಕು. ನಾನು ಮೆಣಸಿನ್ಕಾಯಿನ ಸ್ವಲ್ಪ ಸಣ್ಣಗೆ ತೊಗೊಂಡಿದ್ದೀನಿ. ನಿಮ್ಗೆ ಹೆಂಗೆ ಬೇಕು ಖಾರಕ್ಕೆ ತಕ್ಕನಾಗೆ ಮೆಣಸಿನ್ಕಾಯಿ ತೊಗೊಂಡು ನೀವು ಫ್ರೈ ಮಾಡ್ಕೋಬೋದು. ಮೆಣಸಿನ್ಕಾಯು ಫ್ರೈ ಆಗುತ್ತೆ, ನೀಟಾಗಿ ಫ್ರೈ ಆಗಬೇಕು. ಫ್ರೈ ಆಗ್ತಿದ್ದಂಗೆ ಕರ್ಬೇವಿನ ಸೊಪ್ಪು ಯೂಸ್ ಮಾಡಬೇಕು. ಕರ್ಬೇವಿನ ಸೊಪ್ಪು ಹಾಕಬೇಕು. ಅದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡಷ್ಟು ಚಿತ್ರಾನ್ನ ಫ್ಲೇವರ್ ಚೆನ್ನಾಗಿರುತ್ತೆ. ಕರಿಬೇವು ಫ್ರೈ ಆಯಿತು, ಆಲ್ಮೋಸ್ಟ್ ಎಲ್ಲ ಫ್ರೈ ಆಗಿದೆ. ನೆಕ್ಸ್ಟ್ ನಂತರ ಬೆಳ್ಳುಳ್ಳಿ ಹಾಕೋಣ. ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ. ಇಲ್ಲಿ ನಾನು 1 ಗೆಡ್ಡೆ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಕ್ವಾಂಟಿಟಿ ತಕ್ಕನಾಗೆ ನಿಮಗೆ ಎಷ್ಟು ಬೇಕೋ ಅದನ್ನು ಯೂಸ್ ಮಾಡಿ. ಈಗ ಬೆಳ್ಳುಳ್ಳಿ ಹಾಕಿದಾಗ ಒಂದು ಒಳ್ಳೆ ಸ್ಮೆಲ್ ಬರ್ತಿದೆ. ಈ ಟೈಮಲ್ಲಿ ನಾವು ಸ್ವಲ್ಪ ಅರಿಶಿನ ಯೂಸ್ ಮಾಡಬೇಕು. ಅರಿಶಿನ ಏನಂದರೆ ಕಲರ್ಗೆ. ಸ್ವಲ್ಪ ನೋಡಿಕೊಂಡು ಯೂಸ್ ಮಾಡಿ. ಅರಿಶಿನ ಹಾಕ್ತಿದ್ದಂಗೆ
ಫ್ರೈ ಮಾಡಿ ಮಿಕ್ಸ್ ಆಗಿರುತ್ತೆ. ನಂತರ ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಕೆಂಪುಗೆ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಟೈಮಲ್ಲಿ ನಾವು ಸ್ವಲ್ಪ ಉಪ್ಪು ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಈರುಳ್ಳಿ ಸಹ ನೀವು ತಿನ್ಬೇಕಾದ್ರೆ ಮಧ್ಯದಲ್ಲಿ ಸಿಗುತ್ತೆ ಅಲ್ಲ ಫ್ಲೇವರ್ಗೆ, ಆವಾಗಲೂ ಕೂಡ ಈರುಳ್ಳಿಯಲ್ಲಿ ಟೇಸ್ಟ್ ಅನ್ನೋದು ಬರುತ್ತೆ. ನಾವು ಸಾಲ್ಟ್ ಯೂಸ್ ಮಾಡ್ತೀವಿ. ರುಚಿಗೆ ತಕ್ಕಷ್ಟು ಹಾಕ್ಕೊಂಡಿರಿ. ನಿಜವಾಗ್ಲೂ ಈ ರೆಸಿಪಿ ಮಾತ್ರ ತುಂಬ ಅದ್ಭುತವಾಗಿರುತ್ತೆ. ನೀವು ತಿಂತಾ ಇದ್ದರೆ ಪದೇ 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 ಮಾಡ್ಕೊಂಡು ತಿಂತಾ ಇರಬೇಕು. ಒಂದೇ ಐಟಮು, ಓನ್ಲಿ ಸಬ್ಸಿಗೆ ಸೊಪ್ಪಿದ್ರೆ ಸಾಕು. ಚಿತ್ರಾನ್ನದಲ್ಲೇ ಫೇಮಸ್ ಆಗಿರೋ ಚಿತ್ರಾನ್ನ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ. ಈ ಥರ ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ತಿನ್ನಿ. ರೈಸ್ ತಿಂದಲೇ ಇರೋರು ಈ ರೈಸ್ ಕೂಡ ಅವರು 1 ಅಲ್ಲ 2 ಪ್ಲೇಟ್ ತಿಂತಾರೆ. ತುಂಬ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿರೋ ರೆಸಿಪಿ, ಸುಲಭವಾದ ರೆಸಿಪಿ. ಯಾವ್ಯಾವ ಡಯಟ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಡಯಟ್ ಮಾಡೋರು ಕೂಡ ಈ ಥರ ರೆಸಿಪಿ ನೋಡಿದ್ರೆ ಬಿಡಲ್ಲ. ಡಯಟ್ ಕಟ್ ಮಾಡಿ ಕೂಡ ಬೇಕಾದ್ರೆ ತಿಂದ್ಬಿಡ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ರೆಸಿಪಿ ಕೂಡ. ಅತಿ ಕಡಿಮೆ ಸಮಯದಲ್ಲಿ ರುಚಿಕರವಾದ ರೆಸಿಪಿ ಅಂದರೆ ಸಬ್ಸಿಗೆ ಸೊಪ್ಪಿನ ಚಿತ್ರಾನ್ನ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಸಬ್ಸಿಗೆ ಸೊಪ್ಪು. ಇದನ್ನು ಚೆನ್ನಾಗಿ ತೊಳೆದು, ಯಾಕೆಂದರೆ ಮಣ್ಣಿರುತ್ತೆ, ಸ್ವಲ್ಪ ನೋಡಿಕೊಂಡು ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿ ಮಡಿಕೊಂಡಿದ್ದೀನಿ. ಇದನ್ನು ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಫ್ಲೇವರ್ ಮಾತ್ರ ಸೀರಿಯಸ್ಲಿ ನೀವು ಮಾಡಿದವ್ರಿಗೆ ಗೊತ್ತಿದ್ದು. ಆ್ಯಕ್ಚುಲಿ ಇದನ್ನು ಕೂಡ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆ ಫ್ರೈ ಆದಮೇಲೆ ಒಂದು ಸ್ಮೆಲ್ ಬರುತ್ತೆ, ಆವಾಗ ನಿಮಗೆ ಗೊತ್ತಾಗುತ್ತೆ ಆ ಸ್ಮೆಲ್ ಏನಂತ. ನೀವು ಮಾಡ್ಕೊತೀರಾ, ತಿಂತೀರಾ. ಈ ರೆಸಿಪಿನ ನೀವು ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಯಾವ ಟೈಮ್ ಇಂಥ ಟೈಮಲ್ಲಿ ಮಾಡ್ಕೊಂಡು ತಿನ್ನಬಾರ್ದು ಅನ್ನೋದು ಏನೂ ಇಲ್ಲ. ಯಾವ ಟೈಮಲ್ಲಿ ಎಲ್ಲ ಸೀಸನ್ಗೂ ಇದು ಸ್ಯೂಟಬಲ್. ಮಳೆ ಸೀಸನಲ್ಲಂತೂ ಮಾತ್ರ ಈ ಥರ ಬಿಸಿ ಬಿಸಿ ಮಾಡಿಕೊಂಡು 1-2 ಬಜ್ಜಿ ಇಟ್ಕೊಂಡು ತಿಂತಾ ಇದ್ದರೆ ಸ್ವರ್ಗ. ಇದು ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಬೇಯ್ತಾ ಇದೆ ಇವಾಗ. ಆಲ್ಮೋಸ್ಟು ಸ್ಮೆಲ್ ಕೂಡ ಆಲ್ರೆಡಿ ಬರೋಕ್ಕೆ ಸ್ಟಾರ್ಟ್ ಆಗಿದೆ. ಘಮ ಘಮ. ಫ್ರೆಂಡ್ಸ್, ಇನ್ನೊಂದು ಏನಂದರೆ, ನಾವು ಗೊಜ್ಜಿಗೆ ಉಪ್ಪು ಹಾಕ್ತೀವಿ ಅಲ್ವಾ, ನಮ್ಮನೇಲಿ ಈ ರೈಸ್ಗೆ ಉಪ್ಪು ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ನಾವು ಈ ಗೊಜ್ಜಿಗೆ ಯೂಸ್ ಮಾಡಬೇಕಾದ್ರೂ ಕೂಡ ನೋಡಿಕೊಂಡು ಉಪ್ಪು ಹಾಕೋಬೇಕು. ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ನೀವು ಉಪ್ಪು ಯೂಸ್ ಮಾಡಿ. ನಾನು ಈ ಗೊಜ್ಜಿಗೆ ಟೇಸ್ಟಿಗೆ ತಕ್ಕನಾಗೆ ಯೂಸ್ ಮಾಡಿದ್ದೀನಿ. ಈ ರೆಸಿಪಿ ಏನಂದರೆ, ಈ ಬ್ಯಾಚುಲರ್ಸ್ ಕೂಡ ಮಾಡ್ಕೊಳೋ ಅಂಥ ರೆಸಿಪಿ. ಅಷ್ಟು ಸುಲಭವಾದ ರೆಸಿಪಿ. ಆ್ಯಂಡ್ 30 ಮಿನಿಟ್ಸಲ್ಲಂತೂ ಕನ್ಫರ್ಮಾಗಿ ಆಗೋಗ್ಬಿಡುತ್ತೆ. ರೈಸ್ ಒಂದಿದ್ರೆ ಸಾಕು. ಆ ರೈಸ್ ಕೂಡ ಅಷ್ಟೇ, ನಾವು ಫ್ರೆಶ್ಶಾಗೇ ಮಾಡ್ಕೋಬೇಕು ಅನ್ನೋದು ಏನೂ ಇಲ್ಲ. ಲೆಫ್ಟ್ ಓವರ್ ರೈಸ್ ಅಂದರೆ ರಾತ್ರಿ ಉಳಿದಿರೋ ಅನ್ನಕ್ಕೂ ಕೂಡ ಈ ರೆಸಿಪಿ ಮಾಡ್ಕೋಬೋದು. ಅಷ್ಟು ಬ್ಯೂಟಿಫುಲ್ಲಾಗಿರುತ್ತೆ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿರುತ್ತೆ. ನೀವು ಮಾಡ್ಕೋಬೇಕು. ಮಾಡ್ಕೊಂಡು ತಿಂದಾದ್ಮೇಲೆ ನನಗೆ ಕಮೆಂಟ್ ಮಾಡಿ. ಓಕೆ, ಇವಾಗ ಆಲ್ಮೋಸ್ಟ್ ಡನ್. ಇನ್ನೊಂದು ಸ್ವಲ್ಪ ಬೇಯಬೇಕು. ಸೂಪರ್. ನಾವು ಕಲ್ಪತರು ನಾಡು ತಿಪ್ಟೂರು, ಅದು ಕಾಯಿಗೆ ಫೇಮಸ್ಸು. ಸೊ ಹಂಗಾಗಿ ನಾನು ಎಲ್ಲ ಐಟಮ್ಸ್ಗೂ ನಾನು ಕಾಯಿ ಯೂಸ್ ಮಾಡ್ತೀನಿ. ಯಾವುದೇ ಚಿತ್ರಾನ್ನ ಐಟಮ್ಸ್ ಏನೇನಿದೆ ಆ ರೆಸಿಪಿಗಳಿಗೆ ಎಲ್ಲದಕ್ಕೂ ಆಲ್ಮೋಸ್ಟ್ ನಾವು ಕಾಯಿ ಯೂಸ್ ಮಾಡ್ತೀವಿ. ಸೊ ಹಂಗಾಗಿ ನಾನು ಚಿತ್ರಾನ್ನಕ್ಕೆ ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನಾನು ಕಾಯಿ ಯೂಸ್ ಮಾಡ್ತೀನಿ ಅಂತ ನೀವು ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಬೇಕಾದರೆ ನೀವು ಆ ಟೇಸ್ಟಿಗೆ ಬೇಕು ಅಂತ ಅಂದರೆ ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಚೆನ್ನಾಗಿ ಫ್ರೈ ಆಗ್ತಾ ಇದೆ. ಓಕೆ, ಆಲ್ಮೋಸ್ಟ್ ಡನ್. ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿ
ಇವಾಗ ಗೊಜ್ಜು ಕೂಲ್ ಆಗಕ್ಕೆ ಬಿಡಬೇಕು, ಯಾಕೆಂದರೆ ನಾವು ಅದಕ್ಕೆ ನಿಂಬೆ ರಸ ಹಾಕ್ತೀವಿ. ಹೀಟಲ್ಲಿದ್ದಾಗ ನಾವು ನಿಂಬೆ ರಸ ಯೂಸ್ ಮಾಡೋಂಗೇ ಇಲ್ಲ, ಯಾಕೆಂದರೆ ಕಹಿ ಬಂದುಬಿಡುತ್ತೆ. ಸೊ ಹಾಗಾಗಿ ಗೊಜ್ಜು ಕೂಲ್ ಆಗಲಿ, ಕೂಲ್ ಆಗ್ತಿದ್ದಂಗೆ ನಿಂಬೆ ರಸ ಯೂಸ್ ಮಾಡೋಣ. ಗೊಜ್ಜು ರೆಡಿಯಾಗಿದೆ, ನಮಗೆ ರೈಸು ರೆಡಿಯಾಗಿದೆ. ರೈಸ್ನ ಇದಕ್ಕೀಗ ಆ್ಯಡ್ ಮಾಡೋಣ. ಉದುರಾಗಿ ರೈಸ್ ರೆಡಿ ಆಗಿದೆ. ನೀವು ಫ್ರೆಶ್ಶಾಗೇ ಮಾಡ್ಕೋಬೇಕು ಅನ್ನೋದೇನಿಲ್ಲ. ರೈಸ್ನ ಲೆಫ್ಟ್ ಓವರ್ ರೈಸ್ ಇದ್ದರೂ ಕೂಡ ರಾತ್ರಿ ಉಳಿದಿರೋ ಅನ್ನಕ್ಕೂ ನೀವು ಇದನ್ನು ಮಾಡ್ಕೋಬೋದು. ರೈಸ್ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟು. ರೈಸ್ ಉದ್ರಾಗಿದ್ದರೆ ನಿಮಗೆ ನಾನು ಇವತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಹೇಳ್ತೀನಿ. ಗೊಜ್ಜು ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಆ ಫ್ಲೇವರ್ ಅನ್ನೋದು ಮಾಡ್ಕೊಳ್ಳಿ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಇದೇ ಥರ ಸುಲಭ ರೆಸಿಪಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.